ಸ್ನೇಹಿತರೆ, ನಮಸ್ಕಾರ. ಭಾರಿ ನಿರೀಕ್ಷೆಗಳನ್ನು ಮೂಡಿಸಿದಂತಹ ಬಿಗ್ ಬಾಸ್ನ ಸ್ಪರ್ಧಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ನಿಂದ ಹೊರಗಡೆ ಬಂದಾಗಿದೆ. ಯಾರು ಕೂಡ ಆಕೆಯನ್ನು ಹೊರಗಡೆ ಕಳಿಸಿದಲ್ಲ, ಆಕೆ ನಾನು ಒಳಗಡೆ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹತ್ತು ಕರೆದು ಡ್ರಾಮಾ ಎಲ್ಲ ಮಾಡಿ ಕೊನೆಗೂ ಕೂಡ ಹೊರಗಡೆ ಬಂದಿದ್ದಾರೆ. ಶೋಭಾ ಶೆಟ್ಟಿಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದು ಶೋಭಾ ಶೆಟ್ಟಿ ಕೊಟ್ಟಂಥ ಸಬೂಬು. ಆದರೆ ಇದನ್ನು ನಂಬೋದಕ್ಕೆ ಯಾರೂ ಕೂಡ ಸಿದ್ಧವಾಗಿಲ್ಲ. ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋಗಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಲ್ಲಿ ಈಗಾಗಲೇ ನಾನು ಈ ಹಿಂದೆ 2 ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ. ಆಕೆ ಬೇರೆಯವರ ಅವಕಾಶವನ್ನು ಕಿತ್ತುಕೊಂಡಿದ್ದು ಮಾತ್ರವಲ್ಲದೆ ಬೇರೆ ಇನ್ನಿಬ್ಬರು ಸ್ಪರ್ಧಿಗಳು, ಅನ್ಫಿಟ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರುವಂತೆ ಮಾಡಿದ್ರು ಅಂತೇಳಿ. ಆದರೆ ಇದೊಂದು ಅನಿರೀಕ್ಷಿತ ಬೆಳವಣಿಗೆ. ಬಿಗ್ ಬಾಸ್ನ ಇತಿಹಾಸದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ, ಬಹುಶಃ ಮುಂದೆನೂ ಕೂಡ ಆಗಲಿಕ್ಕಿಲ್ಲ ಅಂಥದ್ದೊಂದು ಬೆಳವಣಿಗೆ ನಡೆದು ಬಿಟ್ಟಿದೆ. ಸುದೀಪ್ ಅವರೇ ಕೂಡ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ನಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೆದು ಭಾರಿ ಸಂಚಲನ ಆಯಿತು. ವೈಲ್ಡ್ ಕಾರ್ಡ್ ಮೂಲಕ ಬಂದು ಮೊದಲ ವಾರದಲ್ಲೇ ಕಾಲಿಟ್ಟಂತಹ ಮೊದಲ ವಾರದಲ್ಲೇ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದ್ದಂತಹ ಇದೇ ಶೋಭಾ ಶೆಟ್ಟಿ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ವೆರಿ ಡಿಸಪಾಯಿಂಟ್ಮೆಂಟ್ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಶೋಭಾ ಶೆಟ್ಟಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಶೋಭಾ ಶೆಟ್ಟಿ ಹಾಗಾಡ್ಬೋದು ಹೀಗಾಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ವಿ. ಆದರೆ ಆಕೆ ಮಾಡಿದ್ದೇ ಬೇರೆ. ಈಗ ಬಿಗ್ ಬಾಸ್ ಸೀಸನ್ 11 ಬರೋಬ್ಬರಿ 10ನೇ ವಾರಕ್ಕೆ ಕಾಲಿಟ್ಟಿದೆ. ಮುಖವಾಡ ಕಳಿಸಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಬ್ಬರಿಸ್ತಾನೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಂಥ ಶೋಭಾ ಶೆಟ್ಟಿ ಮುಖ ಮುಚ್ಚಿಕೊಂಡು ಭಾನುವಾರದ ಎಪಿಸೋಡ್ನಿಂದ ಕಿಚ್ಚ ಸುದೀಪ್ ಬಳಿ ಹಿಗ್ಗಾಮುಗ್ಗ ಉಗಿಸ್ಕೊಂಡ ನಂತರ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗೋದಕ್ಕೂ ಕೂಡ ಮನಸ್ಸಿಲ್ಲ, ಒಳಗಡೆ ಇರೋದಕ್ಕೂ ಕೂಡ ಮನಸ್ಸಿಲ್ಲ ಅಂತ ಹೇಳ್ಬಿಟ್ಟು ಫಿಕಲ್ ಮೈಂಡೆಡ್ ಥರ ವರ್ತಿಸಿದಂಥ ಶೋಭಾ ಶೆಟ್ಟಿಯ ಗ್ರಹಚಾರವನ್ನು ಬಿಡಿಸಿದ್ದಾರೆ ಸುದೀಪ್. ಅದ್ಯಾವಾಗ ಸುದೀಪು ಹಿಗ್ಗಾಮುಗ್ಗ ಜಾಡಿಸಿದ್ರು, ಅದಾದ ಬಳಿಕ ಶೋಭಾ ಶೆಟ್ಟಿ ಯಾವ ಮುಖವನ್ನು ಇಟ್ಕೊಂಡು ಇದೇ ಬಿಗ್ ಬಾಸ್ ಮನೇಲಿ ಇರ್ತಾರೆ ನೀವೇ ಹೇಳಿ? ಆದರೂ ಕೂಡ ಕೂತಿದ್ರು, ಹಂದಾಡದೆ ಕೂತಿದ್ರು. ಸುದೀಪ್ ಅವರು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಹೋದರೂ ಕೂಡ ಈಕೆ ಇನ್ನೂ ಕೂಡ ಸೋಫಾ ಸೆಟ್ ಮೇಲೆ ಕೂತು ತನ್ನ ಅಭಿಪ್ರಾಯವನ್ನು ಇನ್ನಿತರ ಜೊತೆಗೆ ವ್ಯಕ್ತಪಡಿಸ್ತಾ ಇದ್ರು. ತನ್ನ ಕನ್ಫ್ಯೂಷನ್ ಸ್ಟೇಟಸ್ನಲ್ಲೇ ಇದ್ರು. ಆದರೆ ಸುದೀಪ್ ಹೇಳಿದ ಮೇಲೆ ಮುಗೀತು. ಗೇಟ್ ಓಪನ್ ಮಾಡಿ ಆಗಿದೆ, ನಡೀರಿ ಅಂತಲೂ ಕೂಡ ಹೇಳಿ ಆಗಿದೆ. ಇನ್ನು ಮೇಲೆ ಯಾಕೆ ಅನ್ನುವಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಕೂಡ ನೆಕ್ಸ್ಟ್ ಅನೌನ್ಸ್ಮೆಂಟ್ ಅದನ್ನೇ ಮಾಡಿದ್ರು. ನೀವೇ ಘೋಷಣೆ ಮಾಡಿದ ರೀತಿಯಲ್ಲಿ ಅಥವಾ ನೀವೇ ಕೇಳಿಕೊಂಡಂಥ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ನಿಮ್ಮನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ಮೇನ್ ಡೋರ್ ಮೂಲಕ ನೀವು ಹೊರಗಡೆ ಬನ್ನಿ, ನಿಮಗೆ 5 ನಿಮಿಷ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಘೋಷಣೆಯನ್ನು ಮಾಡಿಯೇ ಬಿಟ್ರು. ಯಾವಾಗ ಬಿಗ್ ಬಾಸ್ ಇಂಥದ್ದೊಂದು ಘೋಷಣೆಯನ್ನು ಮಾಡಿದ್ರೋ ಶೋಭಾ ಶೆಟ್ಟಿಗೆ ದೊಡ್ಡ ಬಂಡೆಯೇ ತನ್ನ ತಲೆ ಮೇಲೆ ಬಂದು ಬಿದ್ದಂಥ ಅನುಭವ ಆಯಿತು. ಸಿಕ್ಕಂಥ ಒಂದೊಳ್ಳೆ ಅವಕಾಶವನ್ನು ಕಳೆದುಕೊಂಡಂಥ ಶೋಭಾ ಶೆಟ್ಟಿ ಮನೆಯಿಂದ ಅಳ್ತಾ ರೋದನೆಯನ್ನು ಇಡ್ತಾ ಸಾರಿಯನ್ನು ಕೇಳ್ತಾ ಹೊರಗಡೆ ಬಂದೇ ಬಿಟ್ರು. ಆ ಬಳಿಕ ಈಗ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಒಂದು ಸುದೀರ್ಘವಾದಂಥ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಜೊತೆಗೆ ಕಿಚ್ಚ ಸುದೀಪ್ ಅವರನ್ನೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಹಾಗಾದರೆ ಏನಿದೆ ಆ ಪತ್ರದಲ್ಲಿ? ಸಿಕ್ಕಂಥ ಒಂದು ಒಳ್ಳೆ ಅವಕಾಶವನ್ನು ಕಳೆದುಕೊಂಡು ಮನೆಯಿಂದ ಹೊರಬಂದಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಯಾಣ ಅನಿರೀಕ್ಷಿತ ತಿರುವನ್ನು ಪಡೆದುಕೊಂಡಿದೆ, ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಅಂತೇಳಿ ಬರ್ಕೊಂಡು ಸುದೀಪ್ ಅವರಿಗೆ ಕಲರ್ಸ್ ಕನ್ನಡ ಪೇಜಿಗೆ ಟ್ಯಾಗ್ ಮಾಡಿದ್ದಾರೆ. ಹಾಗಾದರೆ ಏನಿದೆ ಬನ್ನಿ ನೋಡ್ತಾ ಹೋಗೋಣ. ನನ್ನ ಪ್ರೀತಿಯ ಕನ್ನಡಿಗರೇ, ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ. ಆಟದ ಮೇಲೆ ಗಮನ ಕೊಡೋದಕ್ಕೆ ಆರೋಗ್ಯ ಸಹಕರಿಸ್ತಾ ಇಲ್ಲ. ಮುನ್ನಡೆಯುವಂಥ ಇಚ್ಛೆ ಇದ್ದರೂ ಕೂಡ ದೇಹ ಮುಂದುವರಿಯೋದಕ್ಕೆ ಬಿಡ್ತಾ ಇಲ್ಲ. ಯಾವುದನ್ನು ನಾನು ಹಗುರವಾಗಿಯೂ ಕೂಡ ತೆಗೆದುಕೊಂಡಿಲ್ಲ. ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ. ಇದೆಲ್ಲದರ ಮಧ್ಯೆ ನೀವು ತೋರಿದಂಥ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಿಳಿದೆಯೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಜನರಿಗೆ, ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ಗೆ ನಿಮಗೆ ಧನ್ಯವಾದಗಳು. ಹೊಸ ಹುರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು, ನಿಮ್ಮ ಪ್ರೀತಿಯನ್ನು ಮತ್ತೆ ಪಡೆಯೋದಕ್ಕೆ ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ಇಂತಿ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿರೋದು ಪಾಸಿಟಿವ್ ಆಗೇ ಇದೆ. ನೆಗೆಟಿವ್ ಕಮೆಂಟ್ಗಳು ತುಂಬ ಕಡಿಮೆ ಇದೆ, ಬಂದೇ ಇಲ್ಲ ಅಂತಲ್ಲ, ಕಡಿಮೆ ಇದೆ. ಬಂದಿರುವಂಥ ಒಂದಷ್ಟು ಕಮೆಂಟ್ಗಳಲ್ಲಿ ಪಾಸಿಟಿವ್ ಆಗೇ ಇದೆ. ಬಹುತೇಕ ಮಂದಿ ನಿಮ್ಮ ನಿರ್ಧಾರಕ್ಕೆ ನೋವಾಗಿದೆ, ಬಟ್ ಸುದೀಪ್ ಸರ್ಗೆ ನೀವು ಬೆಲೆ ಕೊಡಬೇಕಾಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿದ್ರೆ, ಕೆಲವರು ನಿಮ್ಮ ಆರೋಗ್ಯ ನೋಡಿಕೊಳ್ಳಿ, ನಿಮ್ಮ ನಿರ್ಧಾರವನ್ನು ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇವೆ ಅಂತಲೂ ಕೂಡ ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ ಅನ್ನುವಂತಹ ಕಮೆಂಟ್ಸನ್ನು ಸಾಕಷ್ಟು ಜನ ಮಾಡ್ತಾರೆ. ಹಾಗೆ ನೋಡಿದ್ರೆ ಶೋಭಾ ಶೆಟ್ಟಿಗೇನು ದೊಡ್ಡ ಆರೋಗ್ಯದ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಎಲ್ಲೂ ಕೂಡ ರಿಪೋರ್ಟ್ ಇಲ್ಲ. ಆಕೆಗೆ ಇರುವಂಥದ್ದು ಕಾಲಿನ ಸಮಸ್ಯೆ. ಈಕೆಗಿಂತ ಗಂಭೀರ ಸಮಸ್ಯೆಯಲ್ಲಿದ್ದವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು, ಆಡ್ತಾ ಇದ್ದಾರೆ ಕೂಡ. ಹೀಗಿದ್ರೂ ಕೂಡ ಶೋಭಾ ಶೆಟ್ಟಿ ತನ್ನ ಸಿಲ್ಲಿ ರೀಸನ್ನನ್ನು ಕೊಟ್ಟು ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಿದ್ಧವಿಲ್ಲ ಅನ್ನೋದು ಮಾತ್ರ ಸತ್ಯ. ಇದು ಒಂದು ಕಡೆ ಆದರೆ
ಇನ್ನು ತೆಲುಗು ಬಿಗ್ ಬಾಸ್ನಲ್ಲಿ ಸಖತ್ ಸೌಂಡ್ ಮಾಡಿದಂಥ ಶೋಭಾ ಶೆಟ್ಟಿ ಕೊನೆವರೆಗೂ ಕೂಡ ಪ್ರೀತಿ ಗಳಿಸಿ ಉಳಿದುಕೊಳ್ಳಬಹುದು ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಕನ್ನಡದಲ್ಲಿ ಅವರ ಆಟ ನಡೀಲೇ ಇಲ್ಲ. ತೆಲುಗಿನ ವೀಕ್ಷಕರ ಅಭಿರುಚಿ ಮತ್ತು ಕನ್ನಡ ವೀಕ್ಷಕರ ಅಭಿರುಚಿ ವಿಭಿನ್ನವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಶೋಭಾ ಅವರ ಮನಸ್ಸಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅನಾರೋಗ್ಯದ ಕಾರಣವನ್ನು ಕೊಟ್ಟು ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಮಾತ್ರ ದುರಂತ ಮತ್ತು ಇದು ಕ್ಷಮಿಸೋಕೆ ಸಾಧ್ಯವೂ ಕೂಡ ಇಲ್ಲದಂಥ ಸಂಗತಿ. ಕಾರಣ ಏನು ಅಂತ ಹೇಳಿದ್ರೆ, ಶೋಭಾ ಶೆಟ್ಟಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಶೋಭಾ ಶೆಟ್ಟಿ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ, ಫಿನಾಲ್ವರೆಗೂ ಕೂಡ ಹೋಗುವಂತಹ ಸ್ಪರ್ಧಿ ಮತ್ತು ಆಕೆಗೆ ಎಲ್ಲ ರೀತಿಯಾದಂಥ ಕೆಪಾಸಿಟಿ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಶೋಭಾ ಶೆಟ್ಟಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆದರೆ ಆ ಎಲ್ಲ ನಿರೀಕ್ಷೆಗಳನ್ನು ಕೂಡ ಶೋಭಾ ಶೆಟ್ಟಿ ಇಲ್ಲಿ ಹುಸಿ ಮಾಡಿದ್ರ ಮೂಲಕ ಶೋಭಾ ಶೆಟ್ಟಿ ಯಾರೂ ಕೂಡ ಅಂದುಕೊಳ್ಳದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಅಸಲಿಗೆ ಶೋಭಾ ಶೆಟ್ಟಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ. ಶೋಭಾ ಶೆಟ್ಟಿ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಶೋಭಾ ಶೆಟ್ಟಿ ಸುದೀಪ್ ಅವರ ಮಾತಿಗೂ ಕೂಡ ಬೆಲೆ ಕೊಡಲಿಲ್ವಲ್ಲ ಅನ್ನುವಂತಹ ಅಸಮಾಧಾನ, ಬೇಸರವೂ ಕೂಡ ವ್ಯಕ್ತವಾಗ್ತಿದೆ. ಶೋಭಾ ಶೆಟ್ಟಿಗೆ ಈ ಮುಂದೆ ಅಂದರೆ ಈಗ ಕೇವಲ 2 ವಾರ ಆಗಿತ್ತು, ಇನ್ನೂ ಕೂಡ 3-4 ವಾರಗಳ ಅವಕಾಶ ಸಿಗ್ತಿತ್ತೇನೋ. ಬಟ್ ಶೋಭಾ ಶೆಟ್ಟಿ ಎಲ್ಲವನ್ನು ಕೂಡ ಕೈಚೆಲ್ಲಿ ಈಗ ಖಾಲಿ ಹೋಗುವಂತಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಶೋಭಾ ಶೆಟ್ಟಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿಯೂ ಕೂಡ ಹೋಗಲಿಲ್ಲ ಅನ್ನುವಂತಹ ಬೇಸರ ಕೂಡ. ಯಾಕಂತ ಹೇಳಿದ್ರೆ, ಯಾರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಕಿಚ್ಚ ಸುದೀಪ್ ಅವರು ವೇದಿಕೆ ಕರೆದು ಮಾತನಾಡಿ ಅವ್ರಿಗೊಂದಷ್ಟು ಗಿಫ್ಟ್ಗಳನ್ನು, ಬಹುಮಾನಗಳನ್ನು ಮತ್ತು ಒಂದಷ್ಟು ಅಮೌಂಟನ್ನು ಕೊಟ್ಟು, ಅಂದರೆ ಈ ಸ್ಪಾನ್ಸರ್ಸ್ ಕೊಡುವಂಥ ಅಮೌಂಟನ್ನು ಕೊಟ್ಟು ಕಳಿಸೋದು ಕಾಮನ್ನು, ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋದು ಕಾಮನ್. ಬಟ್ ಶೋಭಾ ಶೆಟ್ಟಿ ಮಾಡಿದಂಥ ಎಡವಟ್ಟಿನ ಪರಿಣಾಮ ಸುದೀಪ್ ಅವರು ಮಾತನಾಡಿಸೋದ್ರಲ್ಲಿ ಮುಖವನ್ನು ಕೂಡ ನೋಡೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಮಾತ್ರ ವಾಸ್ತವ. ಆದರೆ ಅದು ಎಷ್ಟು ದಿನ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಸುದೀಪ್ ಅವರಿಗೆ ಸಿಕ್ಕಾಬಟ್ಟೆ ಬೇಸರ ಆಗಿದೆ, ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಸುದೀಪ್ ಅವರಿಗೆ ಶೋಭಾ ಶೆಟ್ಟಿ ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ರು ಅನ್ನುವಂಥ ಭಾವನೆ ಕೂಡ ಸುದೀಪ್ ಅವರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ವಾಟ್ ಎವರ್, ಇವತ್ತು ಶೋಭಾ ಶೆಟ್ಟಿ ಈ ರೀತಿ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಅಸಮಾಧಾನಗಳಿದ್ದಾವೆ, ಸಾಕಷ್ಟು ಬೇಸರ ಇದ್ದಾವೆ. ಜೊತೆಗೆ ಶೋಭಾ ಶೆಟ್ಟಿ ಅವರಿಗೆ ಈ ರೀತಿ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬಹುಶಃ ಯಾವತ್ತಿಗೂ ಕೂಡ ಕಾಡದೇ ಇರಲಾರದು. ತಾನು ತಪ್ಪು ಮಾಡಿದೆ ಅನ್ನುವಂಥ ಭಾವನೆ ಆಕೆಯ ಮನಸ್ಸಿನಿಂದ ಹೋಗೋದು ಅಸಾಧ್ಯ ಅಂತಲೂ ಕೂಡ ಅನಿಸುತ್ತೆ. ಇನ್ನು ಶೋಭಾ ಶೆಟ್ಟಿ ಈಗ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಹೊರಗಡೆ ಹೋಗಿರ್ಬೋದು. ಆ ಸಂದರ್ಭದಲ್ಲಿ ಒಂದಿಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಒಂದು ಅವರ ಅಮ್ಮ, ಮತ್ತೊಂದು ಬಹುಶಃ ಅವರು ಮದುವೆ ಆಗುವಂಥ ಹುಡುಗನನ್ನು ಕ್ಷಮೆ ಕೇಳ್ತಾರೆ ಅನಿಸುತ್ತೆ. ಅದು ಯಾರೇ ಆಗಿದ್ದರೂ ಕೂಡ ಶೋಭಾ ಶೆಟ್ಟಿ ಒಳಗಡೆ ಬರುವಾಗ ಎಂತಹ ದಿಟ್ಟ ನಿಲುವನ್ನು ತೆಗೆದುಕೊಂಡು ಒಳಗಡೆ ಬಂದರೂ, ಹೊರಗಡೆ ಹೋಗುವಾಗ ಅಷ್ಟು ದಿಟ್ಟವಾಗಿ ಇರದೆ ವೀಕ್ ಆಗಿದ್ದು ಮಾತ್ರ ವಿಪರ್ಯಾಸ. ಇನ್ನೊಬ್ಬರ ಅವಕಾಶವನ್ನು ಕಿತ್ತುಕೊಂಡಿದ್ದು ಮಾತ್ರ ಖಂಡನೀಯ. ಈಗ ಶೋಭಾ ಶೆಟ್ಟಿಯ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಬಟ್ ಶೋಭಾ ಶೆಟ್ಟಿ ಮಾತ್ರ ಒಟ್ಟು 2 ಅನ್ಫಿಟ್ಗಳು ಸೇವ್ ಆಗುವಂತೆ ಮಾಡಿದ್ರು. ಒಬ್ಬ ಒಳ್ಳೆ ಯಾರೋ ಒಬ್ಬರು ಕ್ಯಾಂಡಿಡೇಟ್ ಬರೋರನ್ನು ತಪ್ಪಿಸಿದ್ರು ಅಂತ ಹೇಳಿದ್ರು ಕೂಡ ಅದು ಒಪ್ಕೊಳ್ಳೇಬೇಕು. ವಾಟ್ ಎವರ್, ಇವತ್ತು ಶೋಭಾ ಶೆಟ್ಟಿ ಸಾರಿ ಕೇಳಿರ್ಬೋದು, ಮತ್ತೊಂದು ಏನೇ ಮಾಡಿರ್ಬೋದು. ಆಕೆ ನಿಜವಾಗ್ಲೂ ಕೂಡ ಆರೋಗ್ಯದ ಸಮಸ್ಯೆಯಿಂದ ಈ ರೀತಿ ಮಾಡಿದರೆ ಎಕ್ಸ್ಕ್ಯೂಸ್ ಇದ್ದೇ ಇರ್ತದೆ. ಇಲ್ಲವಾ ಅಂತ ಹೇಳಿದ್ರೆ ಅದು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯವಾಗದಂಥ ಸಂಗತಿ ಅಂತಲೇ ಹೇಳ್ತಾ, ನಿಮಗೆ ಅನಿಸುತ್ತೆ ಸ್ನೇಹಿತರೆ ಶೋಭಾ ಶೆಟ್ಟಿಯ ಈ ಪತ್ರದ ಬಗ್ಗೆ ಮತ್ತು ಇಂಥದ್ದೊಂದು ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಮುಖವಾಡ ಕಳಿಸ್ತೀನಿ ಅಂತ ಹೇಳಿ ಬಂದವಳು ಮುಖವನ್ನು ಮುಚ್ಕೊಂಡು ಹೋಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.